ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಫೆಬ್ರವರಿ 11 ಎಸ್ಐಆರ್ ಅವೈಜ್ಞಾನಿಕ ಮತ ಪರಿಷ್ಕರಣೆ ನೀತಿ ಖಂಡಿಸಿ ಸ್ಲಂ ಜನಾಂದೋಲನ ಕರ್ನಾಟಕದಿಂದ ರಾಜ್ಯದ 18 ಜಿಲ್ಲಾ ಕೇಂದ್ರಗಳ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಏಕಕಾಲದಲ್ಲಿ ಪ್ರತಿಭಟನೆ. ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು ಕರೆ. ಇಂದು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ರಕ್ಷಣಾ ಸಮಿತಿಯಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಪೌರತ್ವ ಮತ್ತು ಸಂವಿಧಾನ ನೀಡಿರುವ ಮತದಾನದ ಹಕ್ಕನ್ನು ಕಸಿಯುತ್ತಿರುವ ಎಸ್ಐಆರ್ ವಿಶೇಷ ಮತ ಪರಿಷ್ಕರಣೆ ಕುರಿತು ನಗರದ ಸ್ಲಂ ಭವನದಲ್ಲಿ ಖಂಡನಾ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು, ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ ಸರ್ಕಾರಗಳು ಎಸ್ಐಆರ್ ಖಂಡಿಸಿದ್ದರೂ ಕರ್ನಾಟಕ ಸರ್ಕಾರದ ಮೌನವೇಕೆ? ಅಹಿಂದ ನಾಯಕ, ಬಡವರ ಪರ, ಪ್ರಗತಿಪರ ಆಲೋಚನೆ ಇರುವ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಡವರನ್ನ ಕೈಬಿಟ್ಟರೆ ಕಾಂಗ್ರೆಸ್ ಕೈ ಹಿಡಿಯುವವರು ಯಾರು ಎಂಬ ಘೋಷವಾಕ್ಯಗಳೊಂದಿಗೆ ಎಸ್ಐಆರ್ ಕುರಿತು ಸಭೆಯಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿಯವರು ಸ್ಲಂವಾರು ಮುಖಂಡರಲ್ಲಿ ಜಾಗೃತಿ ಮೂಡಿಸಿದರು. ಇದೇ ಫೆಬ್ರವರಿ 11ರಂದು ಎಸ್ಐಆರ್ ಅವೈಜ್ಞಾನಿಕ ಮತ ಪರಿಷ್ಕರಣೆ ನೀತಿ ಖಂಡಿಸಿ ಸ್ಲಂ ಜನಾಂದೋಲನ ಕರ್ನಾಟಕದಿಂದ ರಾಜ್ಯದ 18 ಜಿಲ್ಲಾ ಕೇಂದ್ರಗಳ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಏಕಕಾಲದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು, ಪದಾಧಿಕಾರಿಗಳಾದ ಅರುಣ್, ಜಬೀರ್ ಖಾನ್, ಮುಬಾರಕ್, ಪುಟ್ಟರಾಜು, ಶಾರದಮ್ಮ, ಗಂಗಾ, ರಂಗನಾಥ್, ಧನಂಜಯ, ಸಾವಿತ್ರಿ ಬಾಪಲೆ ಮಹಿಳಾ ಸಂಘಟನೆಯ ಸಂಚಾಲಕರಾದ ಅನುಪಮ, ಪದಾಧಿಕಾರಿಗಳಾದ ಹನುಮಕ್ಕ, ಕಿರಣ್ ಮುಂತಾದವರು ಪಾಲ್ಗೊಂಡಿದ್ದರು. ವರದಿ ಕಲ್ಪತರು ನ್ಯೂಸ್. ದೇಶದಲ್ಲಿ ಚುನಾವಣಾ ಆಯೋಗ ಎಸ್ಐಆರ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಬಡವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕನ್ನು ಕಸಿಕೊಳ್ತಕ್ಕಂಥ ಹುನ್ನಾರದಲ್ಲಿ BJP ಸರ್ಕಾರ ಹಿಂಭಾಗದಿಂದ ಚುನಾವಣಾ ಆಯೋಗವನ್ನು ಬಳಸ್ಕೊಂಡೆ ಎಸ್ಐಆರ್ ಅಂತಕ್ಕಂಥ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅಂತಕ್ಕಂಥ ಒಂದು ರಿವಿಷನನ್ನು ಮಾಡೋದ್ರ ಮುಖಾಂತರವಾಗಿ ಇವತ್ತು ಮತದಾನದ ಹಕ್ಕನ್ನು ವಂಚನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇದು 100 ಕೋಟಿ ಮತದಾರರಲ್ಲಿ ಕನಿಷ್ಠ 20 ಕೋಟಿ ಮತದಾರರನ್ನು ಮತದಾನದಿಂದ ಹೊರಗಡೆ ಇಟ್ಟು ಸೆಲೆಕ್ಟೆಡ್ ಮತದಾನವನ್ನು ಮಾಡಿಸ್ತಕ್ಕಂಥದ್ದನ್ನು ಈ ಒಂದು ಕೇಂದ್ರದ BJP ಸರ್ಕಾರ ಮತ್ತು RSS ಪ್ರಾಯೋಜಿತವಾಗಿ ಈ ಒಂದು SIR ಅನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನ ಕರ್ನಾಟಕ ಸರ್ಕಾರ ತಿರಸ್ಕರಿಸಿ ವಿಧಾನಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಂಡು ಯಾರೇ ಈ ರಾಜ್ಯದಲ್ಲಿ ಮತದಾನದಿಂದ ವಂಚನೆಗೆ ಒಳಗಾಗದಿದ್ದಂಗೆ ಮತದಾನದಿಂದ ಹೊರಗಡೆ ಇರಬಾರ್ದು ಅನ್ನೋ ಒಂದು ದೃಷ್ಟಿಕೋನದಿಂದ ಈ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ತಕ್ಕಂಥ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ SIRನ ವಿರೋಧಿಸಿ ನಾವು ಸ್ಲಂ ಜನಾಂದೋಲನ ಕರ್ನಾಟಕದಿಂದ 11ನೇ ತಾರೀಕು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದಾಗಿದೆ. ಇದರ ಅಂಗವಾಗಿ ಇವತ್ತು ಪೋಸ್ಟರ್ ಬಿಡುಗಡೆಯನ್ನು ಮಾಡಿ ಒಂದು ಜಾಗೃತಿ ಸಭೆಗಳಿಗೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಇವತ್ತು ಏನೋ ನಮಗೆ 1950ರಲ್ಲಿ ಸಂವಿಧಾನ ಜಾರಿಯಾದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನದ ಹಕ್ಕನ್ನು 18 ವರ್ಷ ತುಂಬಿದಂಥ ಎಲ್ರಿಗೂ ಮತದಾನದ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ರಾಜಕೀಯ ಕಾರಣಕ್ಕೋಸ್ಕರ, ರಾಜಕೀಯ ಒಂದು ಸಂಘರ್ಷಕ್ಕೋಸ್ಕರ ಇವತ್ತು SIR ಅನ್ನು ತರಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದಿದೆ. ಹಾಗಾಗಿ ಸ್ಲಂ ಜನಾಂದೋಲನ ಇದನ್ನು ಖಂಡಿಸ್ತಾ ಇದೆ. SIRನಿಂದ ಇವತ್ತು ವಲಸೆ ಕಾರ್ಮಿಕರಿಗೆ, ಅನಕ್ಷರಸ್ಥರಿಗೆ, ಮಹಿಳೆಯರಿಗೆ ಮತ್ತು ಹಿಂದುಳಿದಿರ್ತಕ್ಕಂಥ ಅಲ್ಪಸಂಖ್ಯಾತ ಜಾತಿಗಳು ಮತದಾನದಿಂದ ವಂಚನೆ ಆಗ್ತಕ್ಕಂಥದ್ದಿದೆ. ಇದರ ಇಂಪ್ಯಾಕ್ಟನ್ನು ನಾವು ಬಿಹಾರ್ ಎಲೆಕ್ಷನ್ನಲ್ಲಿ ನೋಡಿದ್ದೀವಿ, ಹಾಗೆ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ನೋಡಿದ್ದೀವಿ. ಇವೆಲ್ಲವನ್ನು ಕೇಂದ್ರೀಕರಿಸಿ ಇವತ್ತು ರಾಜ್ಯದಲ್ಲೂ ಸಹ ಈ SIR ಪ್ರಕ್ರಿಯೆಯನ್ನು ಬೂತ್ ಮಟ್ಟದಿಂದ BLOಗಳು ಮಾಡ್ತಾ ಇದ್ದಾರೆ. ಸಾಕಷ್ಟು ಗೊಂದಲಗಳಿದ್ದಾವೆ, BLOಗಳ ಮೇಲೆ ಒತ್ತಡ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ತಿರಸ್ಕರಿಸ್ತಕ್ಕಂಥ ಒಂದು ನಿರ್ಣಯನ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಸ್ಲಂ ಜನಾಂದೋಲನ ಮಾಡ್ತಾ ಇರ್ತಕ್ಕಂಥದ್ದು. ತುಮಕೂರಿನಲ್ಲಿ 11ನೇ ತಾರೀಕು ರಾಜ್ಯಾದ್ಯಂತ ಏನು SIR ಸಂಬಂಧಪಟ್ಟ ಹಾಗೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅದನ್ನು DC ಕಚೇರಿ ಮುಂದೆ ಹಮ್ಮಿಕೊಳ್ತಾ ಇದ್ದೀವಿ. ಇದಕ್ಕೆ ಎಲ್ಲರ ಸಹಕಾರ ಬೇಕು. SIR ಏನು ಚುನಾವಣಾ ಪರಿಷ್ಕೃತ ಪಟ್ಟಿಯನ್ನು ಮಾಡುವ ನೆಪದಲ್ಲಿ ಇವತ್ತು ಚುನಾವಣಾ ಪ್ರಾಧಿಕಾರ ಒಂದು ಜನತೆಗೆ ಇರ್ತಕ್ಕಂಥ ಏಕ ವ್ಯಕ್ತಿಗೆ ಇರ್ತಕ್ಕಂಥ ಒಂದು ವೋಟನ್ನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದು ಆ ಅಧಿಕಾರನ ಇವತ್ತು ಕಿತ್ಕೊಳ್ಳೋ ಅಂತ
ಒಂದು ದೊಡ್ಡ ಸಂಚು ಇಡೀ ದೇಶದಲ್ಲಿ ಶುರುವಾಗಿದೆ. ಆದರೆ ನಮ್ಮ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ನಾವು ಏನು ಅಹಿಂದ ವರ್ಗದ ಒಂದು ಬೆಂಬಲದ ಮುಖ್ಯಮಂತ್ರಿ ಅಂತ ಹೇಳಿ ಅಂದ್ಕೊಂಡು ಸಿದ್ದರಾಮಯ್ಯ ಅವ್ರಿಗೆ ವೋಟ್ ಮಾಡಿದ್ವಿ. ಆ ವೋಟಿಗೆ ಇವತ್ತು ಬೆಲೆ ಇಲ್ದಂಗಾಗಿದೆ. ಆ ವೋಟ್ ನಿಜವಾಗ್ಲೂ ನಿಮಗೆ ಬೆಲೆ ಕೊಡಬೇಕಾ ಅನ್ನೋ ಒಂದು ನೈತಿಕತೆ ನಿಮ್ಮಲ್ಲಿದ್ದರೆ ಈ SIRಗೆ ಸರ್ಕಾರ ಖಡಾಖಂಡಿತವಾಗಿ ತಿರಸ್ಕಾರ ಕೊಡಲೇಬೇಕು.